ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಸೊ ಹಾಯ್ ಹಲೋ ಆರ್ ಸಿ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಗೈಸ್, ಇವತ್ತು ಬಂದಿರೋ ಲೊಕೇಶನ್ ತುಂಬ ಜನ ಕೇಳಿದ್ರು, ಈ ಲೊಕೇಶನ್ಗೆ ಮತ್ತೆ ಹೋಗಿ ಪಾರ್ಟ್ 2 ಬೇಕು ಅಂತ. ಸೊ ಅದೇ ಲೊಕೇಶನ್ ಬಂದಿದ್ದೀನಿ. ಸೊ ಅದು ಯಾವುದಪ್ಪ ಅಂದರೆ ಸೊ ಅದು ಯಾವುದು ಅಂದರೆ ಕಾರ್ ಲೊಕೇಶನ್ಗೆ ಬಂದಿದ್ದೀವಿ ಗೈಸ್. ನೋಡಿರ್ತೀರ, ತುಂಬ ಜನ ಬಂದ್ಬಿಟ್ಟು ಕಾರಿಂದು ತುಂಬ ಕೇಳ್ತೀರಿ ಪಾರ್ಟ್ 2 ಬೇಕು ಬ್ರೋ ಅಂತ. ಮತ್ತು ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ. ಈ ಸಲ ಏನು ಮಾಡೋಣ ಅಂದರೆ ಕಾರ್ ಒಳಗೆ ಫುಲ್ಲು 4 o'clockವರೆಗೂ ಅಲ್ಲೇ ಇರೋಣ ಅಂತ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೂ ಸೌಂಡ್ ಬರ್ತಾನೆ ಇದೆ, ಆಗಿನ ಥರ ಅನ್ನಿಸ್ತೈತೆ. ಸೊ ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 12:23 ಆಗ್ತಿದೆ. ಇಲ್ಲಿಂದ ನಾವು 3:30 ಇಲ್ಲ 4 o'clock ಹಿಂಗೆ ಲೊಕೇಶನ್ ಬಿಟ್ಬಿಡೋದ. ಸೊ ಅಲ್ಲಿವರೆಗೂ ನಾನು ಕಾರಲ್ಲೇ ನಾನು ಒಬ್ಬನೇ ಇರ್ತೀನಿ. ಸೊ ಎಷ್ಟು ರಿಸ್ಕ್ ಆದರೂ ಪರವಾಗಿಲ್ಲ. ಸೊ EMF ಮೀಟ್ರು ಎಲ್ಲ ತಂದಿದ್ದೀನಿ, EMF ಮೀಟ್ರು ಕೂಡ ತಂದಿದ್ದೀನಿ. ಚೆಕ್ ಮಾಡಿ ನೋಡೋದ. ಆ ಕಾರ್ ಒಳಗೆ ನಮಗೆ ಫುಲ್ ಕ್ಲಾರಿಟಿ ಬೇಕು ಇವತ್ತು. ಆ ಗೋಷ್ಠನ ಹಿಡಿದೇ ಹೋಗೋದೇ ಇಲ್ಲ, ಯಾಕಂದರೆ ನಾನು ತುಂಬ ಕ್ಯೂರಿಯಾಸಿಟಿ ಇದ್ದೀನಿ. ಮತ್ತು ಆ ಕಾರಲ್ಲಿ ನಮಗೆಲ್ಲ ಏನೇನು ಮಾಡುತ್ತೆ ಅನ್ನೋದು ನನಗೂ ಇದೆ, ಯಾಕಂದರೆ ಡೂ ಆರ್ ಡೈ ಥರನೇ ನನಗೂ ಇದು ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಅಂದ್ಕೊಳ್ಳಿ ನನಗೊಂಚೂರು. ಯಾಕಂದರೆ ಈ ವಿಡಿಯೋಸ್ಗಳು ರೀಸೆಂಟಾಗಿ ಒಂದು ಕಮೆಂಟ್ಸ್ಗಳೆಲ್ಲ ಓದ್ಕೊಬರ್ತೀರ, ನಮಗೆ ಒಂಥರ ಇದಾಯಿತು. ಸೊ ಅದಕ್ಕೇ ಒಂದು ರಿಸ್ಕ್ ಆದರೂ ಪರವಾಗಿಲ್ಲ, ನನ್ನ ಜೀವಕ್ಕೆ ಏನಾದರೂ ಪರವಾಗಿಲ್ಲ, ಅಷ್ಟು ಡೂ ಆರ್ ಡೈ ಥರ ಮಾಡೋಣ ಅಂತ ಈ ಲೊಕೇಶನ್ಗೆ ಬಂದಿದ್ದೀನಿ. ಬನ್ನಿ ಗೈಸ್, ವಿಡಿಯೋ ಒಳಗೆ ಹೋಗೋಣ. ಕಾರ್ ಬಂದ್ಬಿಟ್ಟು ಇಲ್ಲೇ ಇದೆ, ಸಿಕ್ಕಾಪಟ್ಟೆ ಡಾರ್ಕ್ ಆಗಿದೆ. ಕ್ಯಾಮ್ರಾ ಇಲ್ಲಿ ಲಾಸ್ಟ್ ಟೈಮ್ ಇಲ್ಲಿ ಫಿಕ್ಸ್ ಮಾಡಿದೆ. ಸೊ ಅದೇ ಥರನೇ ಇಲ್ಲಿ ಒಂಚೂರು ಫಿಕ್ಸ್ ಮಾಡೋದು, ಒಂದು ಕ್ಯಾಮ್ರಾ ಇಲ್ಲಿ ಫಿಕ್ಸ್ ಮಾಡೋದು, ನೈಟ್ ವಿಷನು. ಸೌಂಡ್ ಏನೋ ಬರ್ತಿದೆ. ಇನ್ನೊಂದು ನೈಟ್ ವಿಷನ್ ವ್ಯೂಗೆ ಇಲ್ಲೊಂದು ಇಟ್ಕೊಳ್ಳೋದ ಸಾಕನ್ಸುತ್ತೆ. ಆದರೆ ಬ್ಯಾಕ್ ಇಲ್ಲೊಂದು ಇಟ್ಟಿರ್ತೀನಿ. ಸೊ ನಮಗೆ ಈ ವ್ಯೂ ಬೇಕಿದೆ, ಕಾಣಿಸ್ತಿದೆಯಲ್ಲ, ಈ ವ್ಯೂ ಬೇಕು ನಮಗೆ. ಸೈಡ್ ವ್ಯೂ ಒಂದು ಬೇಕು, ಮತ್ತು ಅಲ್ಲೊಂದು ನಾರ್ಮಲಾಗಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದಲ್ಲ ಸೇಮ್ ಆ ವ್ಯೂ ಬೇಕೇ ಬೇಕು ನಮಗೆ. ನೋಡೋದ ಈ ಸಲ ಏನೇನೆಲ್ಲ ಇದಾಗುತ್ತೆ ಅಂತ. ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ಗಿಂತ ಈ ಸಲ ಫುಲ್ಲು ಫಸ್ಟ್ ಆವಿದೆಯಾ ಅಂತ ನೋಡ್ಕೊಬಿಡೋದ. ನಾಗರಾಜ ಇದೆಯಾ ಒಳಗೆ? ಇದ್ರೆ ಹೊರಗೆ ಬಂದ್ಬಿಡು. ಓಕೆ, ಲಾಸ್ಟ್ ಟೈಮ್ ಇದು ಲಾಕ್ ಆಗ್ಬಿಟ್ಟಿತ್ತು ಗೈಸ್. ಇದು ಈ ಸಲ ಫುಲ್ ಕ್ಲೋಸ್ ಮಾಡೋದು ಬೇಡ, ಜಸ್ಟು ಇದು ಮಾಡಿ ಲಾಕ್ ಆಗಿಬಿಟ್ರೆ ಆಮೇಲೆ ನನಗೆ ಎಫೆಕ್ಟು. ಲಾಕ್ ಆಗಿಬಿಟ್ರೆ ಸೀರಿಯಸ್ ಆಗಿ ಮತ್ತೆ ನನಗೆ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ನಮ್ಮ ಸೇಫ್ಟಿ ನೋಡ್ಕೋಬೇಕು ಅಲ್ವಾ ಮೇಯ್ನಾಗಿ.
ಬಟ್ ಆದ್ರೂ ಸೇಫ್ಟಿ ಇದ್ರೂ ಡುವರ್ ಡೈಟ್ ಚಾಲೆಂಜೇ ತೊಗೋತಾ ಇದ್ದೀನಿ ಇವತ್ತು. ಯಾಕಂದ್ರೆ 3 ಅವರ್ ಇರೋದು ಈ ಲೊಕೇಶನಲ್ಲಿ ಸುಮ್ಮನೆ ಅಲ್ಲ, ಅಷ್ಟು ಈಸಿನೂ ಅಲ್ಲ. ಸೊ ನೋಡೋದ ಏನೇನೆಲ್ಲ ಆಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಫಸ್ಟ್ EMF ಒಂದು ಸಲ ಚೆಕ್ ಮಾಡ್ಕೊಬಿಡೋದು, ನನಗೊಂದು ಡೌಟ್ ಇದೆ. ಹಲೋ, ನಾನು ಮತ್ತೆ ಬಂದಿದ್ದೀನಿ. ಸೊ ನೀವು ಇಲ್ಲಿದ್ದೀರಾ ಅಂದರೆ ಯಾವ್ದಾರ ಮುಖಾಂತರ ತೋರಿಸ್ಬೋದಾ? ಲಾಸ್ಟ್ ಟೈಮ್ ನನಗೆ ಆರನ್ ಮುಖಾಂತರ ಎಲ್ಲ ತೋರಿಸಿದ್ರಿ. ಈ ಸಲ ಇಂಜಿನ್ ಆನ್ ಮಾಡ್ಕೊಳ್ಬೋದು. ನಿಮ್ಮ ಕೈಲಿ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ನಾನು ನೋಡ್ಬೇಕು ಇವತ್ತು. ಇದು ಹೋಗ್ದೇ ನೀನು ಕಾರ್ ಬಿಟ್ಟು ಹೋಗಲ್ಲ ನಾನು ಇವತ್ತು. ಬ್ಲಿಂಕ್ ಆಯ್ತಿದು. ಎಲ್ಲಿದ್ದೀರಾ? ಕಾರ್ ಒಳಗೆ ಎಲ್ಲರೂ ಕೂತಿದ್ದೀರಾ? ಇಲ್ಲ ಕರಿಬೇಕಾ ನಿಮಗೆ ಡ್ರೈವಿಂಗ್ ಮಾಡಿ ಅಂತ? ಇದು ಒಂದು ಕಡೆ ಫಿಕ್ಸ್ ಮಾಡಿಬಿಡೋದ ಗೈಸ್ ಇದು. ಹೊಡಿತಿದ್ದೆ ಇವಾಗ ತಾನೇ ಬ್ಲಿಂಕ್ ಆಗ್ತಿತ್ತು ನೋಡಿ. ಇವಾಗ ಜಸ್ಟ್ ಬ್ಲಿಂಕ್ ಆಗ್ತಿತ್ತು ಇದು ನೋಡಿ. ಕಾಣಿಸ್ತಿದ್ಯಾ? ಸೌಂಡ್ ಬರ್ತಿದೆ. ಬಂದ್ಬಿಟ್ರೆ ಅಷ್ಟು ಬೇಗ? ಓಕೆ, ನಿಮ್ಮ ಕ್ಯಾಮ್ರಾ ಕಾಣಿಸ್ಬೇಕಲ್ವಾ, ಇಟ್ಟಿರ್ತೀನಿ. ಸೊ ನೋಡಿ, ನಾನು ಕ್ಯಾಮ್ರಾ ಫಿಕ್ಸ್ ಮಾಡೋದೇ ಮರ್ತುಬಿಟ್ಟೆ. ಫಸ್ಟ್ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್, ಕಾರ್ ಒಳಗೆ ಸಿಗ್ತೀನಿ ನಿಮಗೆ. ಅವೆಲ್ಲ ಫಿಕ್ಸ್ ಮಾಡಿಬಿಟ್ಟು ಕ್ಯಾಮ್ರಾನ 3 ಆ್ಯಂಗಲಲ್ಲಿ ಇಟ್ಟಿದ್ದೀನಿ. ಸೊ 3ರಲ್ಲಿ ನಮ್ಗೆ ಒಂದು ಕ್ಯಾಪ್ಚರ್ ಆದ್ರೂ ತುಂಬಾ ನಮ್ಮ ಚಾನಲ್ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ಜನ ಅದಕ್ಕಂತಲೇ ಕಾಯ್ತಾ ಇರ್ತಾರೆ, ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಒಂದು ಶ್ಯಾಡೋ ಆದರೆ ನಿಮ್ಗೆ ಸಿಗಲಿ ಅಂತ ಬೇಡ್ಕೊತೀನಿ. ನೋಡೋದ. ಓಕೆ, ಇದೆಲ್ಲ ಫುಲ್ಲು ಹೋಗ್ಬಿಡ್ತಾರೆ. ಸೊ ನಮ್ಮ ಪಕ್ಕದಲ್ಲಿ ಬರೋಕ್ಕಾಗುತ್ತಾ ನಿಮಗೆ? ಈ ಇಂಡಿಕೇಶನ್ ಮುಖಾಂತರ ತೋರಿಸ್ಬೋದು ನಮಗೆ. ಕಾಣಿಸ್ತೈತಾ? ಬ್ಲಿಂಕ್ ಆಗ್ತಿತ್ತು. ಏನೋ ಸೌಂಡ್ ಬರ್ತಿದೆ ನೋಡಿ. ಓಕೆ, ನೀವು ಬಂದಿದ್ದೀರಾ ಅಂತ ಅನ್ಕೋತೀನಿ. ಓಕೆನಾ? ಸೊ ಗೈಸ್, ಇದೊಂದು ಇಲ್ಲಿ ಆನಲ್ಲೇ ಇರಲಿ. ಇದು ನೋಡೋದ, ಅದು ಆನಲ್ಲೇ ಇರಲಿ. ಯಾವುದೋ ಸಿಗ್ನಲ್ ಬಂದರೂ ಗೊತ್ತಾಗುತ್ತೆ ನಮಗೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದು ಮಲಗಿಸ್ಬಿಡೋದ ರೀ. ಓಕೆ, ಇವಾಗ ಆ್ಯಕ್ಚುಲಿ ಅದ್ರ ಜೊತೆ ಕಮ್ಯುನಿಕೇಷನ್ 3 ಅವರ್ ಹೆಂಗೆ ಇರೋದಂತಲೇ ಗೊತ್ತಾಗ್ತಿಲ್ಲ. ಇದೆಲ್ಲ ನಿದ್ದೆ ಮಾಡಬೇಕು ಅನ್ನಿಸ್ತೈತಿ. ನಿದ್ದೆ ಮಾಡಿಬಿಟ್ರೆ ಬೆಟರು. ಯಾಕಂದರೆ 3 ಅವರ್ ಇರೋದು ಅಷ್ಟು ಈಸಿ ಅಲ್ಲ ಗೈಸ್. ಇವಾಗ ಅದ್ರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋದು, 15 ರೂಪಾಯಿಗೆ ಟ್ರೈ ಮಾಡೋದು ಒಂದು ಸಲ ಇರಿ. ಮಾತಾಡ್ತೀರಾ? ಸೌಂಡ್ ಕೇಳಿಸ್ತಿಲ್ವಾ? ಕೇಳಿಸ್ಕೊಳ್ಳಿ. ಮಾತಾಡ್ತೀರಾ? ಕೇಳಿಸ್ತೈತೆ. ಅಳ್ತಿರೋ ವಾಯ್ಸ್ ಕೇಳಿಸ್ತಾ ಇದೆ ನನಗೆ. ಸೊ ನಮ್ಗೆ ಇದಿದೆ ಅಲ್ವಾ ಎಲ್ಲೋದು, ಇದೇ ಸಪೋರ್ಟಿಗೆ ಹಿಡ್ಕೋಬೇಕು ಇವಾಗ ಸದ್ಯಕ್ಕೆ. ಹಿಡ್ಕೋತಿಲ್ಲ. ಓಕೆ, ಸೊ ಮೈಕ್ರೋಫೋನಿಕಲ್ಲಿ ಟ್ರೈ ಮಾಡೋದಾ ರೀ. ಏನಾದರೂ ಅದ್ರಲ್ಲಿ ಸಿಗ್ನಲ್ ಕೊಡೋ ಚಾನ್ಸಸ್ ಇರುತ್ತವೆ. ಟೈಮ್ ಪಾಸ್ಗೆ ಏನಾದ್ರು ಮಾಡಬೇಕಲ್ಲ ಗೈಸ್. 3 ಅವರ್ ಹೆಂಗಿರಲಿ ಇಲ್ಲಿ ಕಾರಲ್ಲಿ. ಸೊ ನೋಡೋದ, ಸ್ಟಾರ್ಟ್ ಮಾಡೋದ. ಹಲೋ, ಪಕ್ಕದಲ್ಲೇ ಇದೆಯಾ?
ಗೈಸ್ ಬ್ಲಿಂಕ್ ಆಗ್ತಿದೆ ನಾನು ಗೈಸ್ ಬ್ಲಿಂಕ್ ಆಗ್ತಿದೆ. ಇನ್ನೊಂದು ಫೋನಲ್ಲಿಂದ ತೋರಿಸ್ತೀನಿ ರೀ ನಿಮಗೆ. ಪಕ್ಕದಲ್ಲಿದೆಯಾ? ಗೈಸ್ ಬ್ಲಿಂಕ್ ಆಯಿತು. ನೋಡಿ ಆಗ್ತಿದೆಯಾ? ಬ್ಲಿಂಕ್ ಆಗ್ತಿದೆ ತಾನೆ? ಬ್ಲಿಂಕ್ ಕ್ಲೀನಾಗಿ ಆಗ್ತಿದೆ. ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಓಕೆ ಇದ್ರಲ್ಲಿ ತೆಗ್ದಿದ್ದೀನಿ ನೋಡೋದ. ನಿಮ್ಮ ನೋಡಿದ್ದೀರಾ ಅನ್ಕೋತೀನಿ. ಸೊ ಓಕೆ, ನನ್ನ ಪಕ್ಕದಲ್ಲಿ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಪಕ್ಕದಲ್ಲಿ ಇದ್ದೀರಾ ಅಂದರೆ ಇದ್ರಲ್ಲಿ ಮಾತಾಡ್ಬೋದಾ ನಿಮ್ಮ ಜೊತೆ? ಹಲೋ, ಅದೇ ಬಂದಿದ್ದೀನಲ್ಲ, ಮಾತಾಡಿ. ನಾನು 3 ಅವರ್ ಕಾರಲ್ಲೇ ಕುತ್ಕೋಬೇಕು ಇಲ್ಲಿ. ನಿಮ್ಗೆ ಏನಾರು ತೊಂದರೆ ಇದೆಯಾ? ನಿಮಗೆ ಸಮಸ್ಯೆ ಏನಾದ್ರು ಆಗ್ತಿದೆಯಾ ನಾನು ಕಾರಲ್ಲಿರೋದು? ಮಾತಾಡಿ. ಹಾಂ, ನೋನಾ? ಹಂಗಾರೆ ಇರಲ್ಲ, ಹಂಗಾರೆ 3 ಗಂಟೆ 3:30ವರೆಗೂ ಇರಲ್ಲ ಹಂಗಾರೆ. ಮಾತಾಡಪ್ಪ, ಮಾತಾಡಿದ್ರೆ ತಾನೇ ಗೊತ್ತಾಗೋದು. ಬ್ಲಿಂಕ್ ಆಗ್ತಿದೆ ನೋಡಿ. ಕಾಣಿಸ್ತಿದ್ಯಾ? ಕ್ಲೀನಾಗಿ ನೋಡಿ ಗೈಸ್, ಬ್ಲಿಂಕ್ ಆಗ್ತಿರೋದು. ಮಾತಾಡಿ ಗೈಸ್. ಇದು ತೆಗೆದ್ಮೇಲೆ ಹೋಗ್ತಿದೆ ನೋಡಿ, ಹಂಗೆ ನೋಡಿ ಬ್ಲಿಂಕ್ ಆಗ್ತಿರೋದು ಹೆಂಗೆ ಕಾಣ್ತಿದೆ ನೋಡಿ. ಪಕ್ಕದಲ್ಲೇ ಐತೆ, ಅಲ್ಲೋಡಿ ಕಾಣಿಸ್ತಿದ್ಯಾ? ಓಕೆ, ಪಕ್ಕದಲ್ಲೇ ಇದೆ, ನಮ್ಮ ಪಕ್ಕದಲ್ಲೇ ಇದೆ. ಓಕೆ, ನಮ್ಮ ಜೊತೆ ಮಾತಾಡೋ ಕಮ್ಯುನಿಕೇಷನ್ ಮೈಯೆಲ್ಲ ಜುಮ್ ಅನ್ನಿಸ್ತೈತೆ ನನಗೆ. ಸೀರಿಯಸ್ ಆಗಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಚಾಲೆಂಜಾಗಿ ಮಾಡಬೇಕು. ಯಾಕಂದರೆ ನಮ್ಗೆ ಇದೆಲ್ಲ ಮಾಡಿದಾಗ ಖುಷಿ ಕೊಡುತ್ತೆ. ಖುಷಿ ಅಂದರೆ ಒಂದು ಅಡ್ವೆಂಚರಿಂಗ್ ಥರ ಗೈಸ್. ಈ ಥರ ಕತ್ಲೆಯಲ್ಲಿ ಹೋಗ್ಬಿಟ್ಟು ಒಂದು ಚಾಲೆಂಜಿಂಗ್ ಥರ, ಒಂದು ಗೇಮ್ ಥರ ಅಂದ್ಕೊಳ್ಳಿ. ಕತ್ಲೆಯಲ್ಲಿ ಹೋಗಿ ಮಾಡೋದು ಅಷ್ಟು ಈಸಿ ಅಲ್ಲ ನಾರ್ಮಲಾಗಿ. ಸೊ ಅದು ಈ ಲೊಕೇಶನಲ್ಲಿ ಬಂದ್ಬಿಟ್ಟು 3 ಅವರ್ ಇರೋದು ಅಷ್ಟು ಈಸಿ ಅಲ್ಲ ಗೈಸ್. ಇವಾಗ ಟೈಮ್ ಪಾಸ್ ಮಾಡೋದೇ ಇರೋದು, ನಿದ್ದೆ ಮಾಡಬೇಕಷ್ಟೇ, ಇನ್ನೇನಿಲ್ಲ ನನಗೆ ಇವಾಗ ಕೆಲಸ. ಒಂಚೂರು ಆ ಕಡೆ ಈ ಕಡೆ ಸೈಲೆಂಟಾಗಿ ಇದ್ಬಿಡ್ತೀನಿ. ನಿಮ್ಮ ಟೈಮ್ ಲ್ಯಾಪ್ಸ್ ಹಾಕ್ಬಿಡ್ತೀನಿ. ಯಾಕಂದರೆ ನೀವು 3 ಅವರ್ ವೀಡಿಯೋ ಹಾಕೋಕ್ಕಾಗಲ್ಲ, ಟೈಮ್ ಲ್ಯಾಪ್ಸ್ ಹಾಕ್ಬಿಡ್ತೀನಿ, ನೀವೇ ನೋಡ್ಕೊಳ್ಳಿ. ಓಕೆನಾ? ಎಲ್ಲ ಆನಲ್ಲಿ ಇಟ್ಟಿರ್ತೀನಿ. ಒಂದು ಸ್ವಲ್ಪ ಹೊತ್ತು ಮೈಕ್ರೋಫೋನಿಕಲ್ಲಿ ಒಂಚೂರು ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ಕಮ್ಯುನಿಕೇಷನ್ ನೋಡೋದ ಹೆಂಗಾಗುತ್ತೋ ಹಂಗೆ. ಜಾಸ್ತಿ ಮಾತಾಡ್ಬಿಟ್ರೆ ಆಮೇಲೆ ನಿಮಗೂ ಬೋರ್ ಅನಿಸ್ಬಿಡುತ್ತೆ. ನೋಡೋದ ಇರಿ. ಹಲೋ, ನಾನು ಇರೋದು ಇಲ್ಲಿ. ನಿಮಗೇನಾದ್ರು ತೊಂದರೆ ಆಗ್ತಿದೆಯಾ? ಓಕೆ, ಹಂಗಾರೆ ನಾನು ನಿಮ್ಮ ಕಾರಲ್ಲಿ 3 ಗಂಟೆವರೆಗೂ, ಅಂದರೆ 3 ಗಂಟೆವರೆಗೂ ಇರ್ಬೋದಲ್ವಾ? ಹಾಂ, ಎಸ್ಸಾ ನೋನಾ? ನೋ ಅಂತಿದೆ ಅಂತ ಕೇಳಿಸ್ತೈತೆ. ಇಂಜಿನ್ ಸೌಂಡ್ ಥರ ಕೇಳಿಸ್ತೈತೆ. ಓಕೆ, ನಾನು ಹಂಗಾರೆ ನಿಮ್ಮ ಕಾರಲ್ಲಿ ಮಲ್ಕೋಬೋದಲ್ವಾ ಆರಾಮಾಗಿ? ನೋಡ್ಕೋತೀರಾ ನನಗೆ? ನೀವಾರು ಚೆನ್ನಾಗಿ ನೋಡ್ಕೋತೀರಾ ಹೆಂಗೆ? ನೋಡೋದಾ ಹೆಂಗೆ ನೋಡ್ಕೋತೀರಾ ಅಂತ? ಓಕೆನಾ? ಹಾಂ, ಓಕೆ. ನಿಮ್ಮ ನಂಬಿ ಕಾರಲ್ಲಿ ಕೂತಿದ್ದೀನಿ, ನೋಡೋದ. ಬ್ಲಿಂಕ್ ಆಗ್ತಿದೆ ಅದು. ನೋಡಿ, ಬ್ಲಿಂಕ್ ಆಗ್ತಿದೆಯಾ? ಓಕೆ, ನೀವು ಪಕ್ಕದಲ್ಲಿದ್ದೀರಾ ಅಂತ ಗೊತ್ತಾಯ್ತು ನನಗೆ. ಅದೆಷ್ಟು ಪಕ್ಕದಲ್ಲಿ ಇಟ್ಕೊಂಡು ಏನು ಮಾಡ್ತೀರೋ ಮಾಡಿ, ನೋಡೋದ. ನಿಮ್ಮ ಕೈಲಾದರೆ
ನನಗೇನಾರು ಮಾಡಿ ತೋರಿಸಿ ನೋಡೋದ. ನಾನು ಇಲ್ಲೇ ಮಲ್ಕೋತೀನಿ, ಬೆಳಗ್ಗೆವರೆಗೂ ಹೋಗಲ್ಲ. ನಮ್ಮ ಪಕ್ಕದಲ್ಲಿದ್ದೀರಾ ಅಂತ ಅಂದ್ಕೊಂಡು ಮಾತಾಡ್ತಾಯಿದ್ದೀನಿ. ಬೆಳಗ್ಗೆವರೆಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ. ಸೊ ಗೈಸ್, ನನಗೆ ಸೀರಿಯಸ್ ಆಗಿ ಒಂಥರ ಮೈಂಡ್ ಒಂಥರ ಆಗ್ತಿದೆ ಗೈಸ್. ಯಾಕೋ ನನಗೆ ನಾನು ಇರಬಾರ್ದು ಅಂತಲೇ ಅನ್ನಿಸ್ತೈತೆ. ಯಾಕೋ ನನಗೆ ಇದಾಗ್ತಿಲ್ಲ, ನಾನು ಇರಬಾರ್ದು ಅಂತ ಥರ ಅನ್ನಿಸ್ತೈತೆ. ನನಗೆ ಯಾಕೋ ಒಂಥರ ಅನ್ನಿಸ್ತೈತೆ ಗೈಸ್, ಮನಸ್ಸೇ ಒಂಥರ ಅನ್ನಿಸ್ತೈತೆ, ಫೀಲ್ ಆಗ್ತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಫಸ್ಟು ನಾನಿರೋ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಇಲ್ಲಿಂದ ಹತ್ರ ಆಗಿರೋ ಲೊಕೇಶನ್ಗೆ ಶಾರುಬ್ರೋಗೆ ಫೋನ್ ಮಾಡಿ ಒಂದು ಸಲ ಲೈವ್ ಲೊಕೇಶನ್ ಕಳಿಸ್ಬಿಡ್ತೀನಿ. ಯಾಕಂದರೆ ನನಗೆ ಒಂಥರ ಅನ್ನಿಸ್ತೈತೆ, ಯಾಕೋ ಇಲ್ಲಿ ಇರೋಕ್ಕೆ ಸತ್ತೋಗ್ಬಿಡೋಣ ಆ ಥರ ಫೀಲ್ ಆಗ್ತಿದೆ ನನಗಿರೋಕ್ಕೆ ಆಗ್ತಿಲ್ಲ ನನಗೆ. number you have dialed is currently busy. Please try later. ಪಿಕ್ ಮಾಡ್ತಿಲ್ಲ. ನೀವು ಡಯಲ್ ಮಾಡಿದ ನಂಬರ್ ತೆಗೀರಿ ಬ್ರೋ, ನಂಗೆ ಆಗ್ತಿಲ್ಲ. ಬ್ರೋ ಒಂದು 2 ನಿಮಿಷ ಕೇಳಿಸ್ಕೊಳ್ಳಿ ಬ್ರೋ. ಎಲ್ಲಿ ಬ್ರೋ ಒಂದು 2 ನಿಮಿಷ ಬ್ರೋ, ಒಂದು 2 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಬ್ರೋ. ನಾನು ನಿಮ್ಗೊಂದು ಲೈವ್ ಲೊಕೇಶನ್ ಕಳಿಸ್ತೀನಿ ಬ್ರೋ, ಎಮರ್ಜೆನ್ಸಿಗೆ. ಅದೇ ನಿಮಗೆ ಅದು ಕಾರ್ ಲೊಕೇಶನ್ ಇತ್ತಲ್ಲ ಬ್ರೋ ನಂದು, ಅಲ್ಲಿಗೆ ಹೋಗ್ಬಿಟ್ಟಿದೆ, ಒಬ್ಬನೇ ಬಂದ್ಬಿಟ್ಟಿದ್ದೀನಿ. ಕಾರ್ ಲೊಕೇಶನಲ್ಲಿದ್ದೀನಿ ಬ್ರೋ, ಕಾರ್ ಲೊಕೇಶನ್ಗೆ ಬಂದ್ಬಿಟ್ಟಿದ್ದೀನಿ ಒಬ್ಬನೇ. ಲಾಸ್ಟ್ ಟೈಮು ಅಂದರೆ ಬ್ರೋ ಏನೋ ರಿಸ್ಕ್ ತೊಗೊಂಡು ಮಾಡೋಣ ಅಂದರೆ ಏನಾಗುತ್ತೆ, ಒಂದು ಚಾಲೆಂಜಿಂಗ್ ಥರ ಬರೋಣ ಅಂತ ಬಂದೆ. ಇಲ್ಲಿ ಬಂದ್ಬಿಟ್ಟು ಇದಾಗ್ತಿರೋ ಮೈಂಡು ಒಂಥರ ನನಗೆ ಒಂಚೂರು ಹೊತ್ತು ನಿದ್ದೆ ಮಾಡಿದೆ. ಆಮೇಲೆ ನಂಗೆ ಯಾಕೋ ನನಗೆ ಇರೋಕ್ಕೆ ನನಗೆ ಮನಸ್ಸಾಗ್ತಿಲ್ಲ ಬ್ರೋ. ಒಂದು ಚಾಲೆಂಜಿಂಗ್ ಥರ ತೊಗೊಂಡು ಏನಾಗ್ಬೋದು ಅಂತ ಒಂದು ಇದು ನೋಡಿದೆ. ನನಗೆ ಈಗಾಗಲೇ ನನಗೆ ಇಲ್ಲಿ ಇರೋಕ್ಕೆ ಆಗ್ತಿಲ್ಲ ಬ್ರೋ, ಸತ್ತೋಗ್ಬಿಡೋಣ ಏನೋ ಒಂಥರ ಫೀಲ್ ಆಗ್ತಿದೆ ನನಗೆ. ಅಂದರೆ ನನ್ನ ಮೈಂಡ್ ಯಾರೋ ಕಂಟ್ರೋಲ್ ಮಾಡೋ ಥರ ಫೀಲ್ ಆಗ್ತಿದೆ ನನಗೆ. ಯಾವುದು? ಇಲ್ಲ ಬ್ರೋ, ಅದು ತೊಗೊಂಡೋಗಿಲ್ಲ. ಇದು ಹತ್ತತ್ರ ಇದ್ರ ಲೊಕೇಶನಲ್ಲಿ ಇದ್ದೀನಿ ಬ್ರೋ. ಲೈವ್ ಲೊಕೇಶನ್ ಕಳಿಸ್ತೀನಿ, ನಾಳೆ ಬಂದ್ಬಿಡಿ ಬ್ರೋ. ಸುಮ್ಮನೆ ಆಮೇಲೆ
ನನಗೆ ಇಲ್ಲಿ ಯಾಕೆ ಬರ್ತೀನಿ, ನೀವು ಕಳಿಸಿ, ನಂಗೆ ಲೊಕೇಶನ್ ಕಳಿಸಿ. ಯಾಕಂದರೆ ಇದು ಹೊರಗೆ ನಾನು ಬರೋಕ್ಕೂ ನನಗೆ ಇದೇ ಮನಸ್ಸು ಒಪ್ಕೋತಿಲ್ಲ. ಒಂಥರ ಮೈಂಡು ಒಂಥರ ಇದು ಮಾಡಬೇಕು ಅಂತ ಒಂದೇ ಇದರಲ್ಲಿ ಕೂತ್ಕೊಬಿಟ್ಟಿದ್ದೀನಿ. ಏನು ನನಗೆ ಆಗ್ತಿಲ್ಲ. ಒಬ್ಬರು ಯಾರು ಜೊತೇಲಿ ಇರಬೇಕಂತ ಅನ್ನಿಸ್ತೈತೆ ನನಗೆ. ಇಲ್ಲ ಅಂದರೆ ಏನೋ ಮಾಡ್ಕೊಬಿಡೋಣ ಅಂತ ಅನ್ನಿಸ್ತೈತೆ ನನಗೆ. ಅಲ್ಲ, ಹಂಗೆಲ್ಲ ಯೋಚನೆ ಮಾಡ್ಬಿಡಿ, ಅದು ಹಂಗಾಗುತ್ತೆ. ಇವಾಗ ನೀವು ನಂಗೆ ಲೊಕೇಶನ್ ಕಳಿಸಿ, ನೀವು ನಾನು ಬರ್ತೀನಿ. ಇವಾಗ ಜಾಸ್ತಿ ಮಾತಾಡ್ಬಿಡಿ, ನೀವು ನಂಗೆ ಲೊಕೇಶನ್ ಕಳಿಸಿ. ಸರಿ ಬ್ರೋ, ಕಳಿಸಿರ್ತೀನಿ ಒಂಚೂರು. ಬೇಗ ಕಳಿಸಿರ್ತೀನಿ ಬ್ರೋ. ನೋಡ್ತೀನಿ, ನನ್ನ ಹತ್ರದಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ರೆ ಅಲ್ಲಿ ಕಳಿಸ್ತೀನಿ. ಹಾಂ ಸರಿ ಬ್ರೋ. ಲೊಕೇಶನ್ ಕಳಿಸಿ. ಕಳಿಸ್ಬಿಟ್ಟು ನಾನು ಮಾಡ್ತೀನಿ. ಹಾಂ ಇಲ್ಲ, ಹೊರಗಡೆ ಬನ್ನಿ, ಹೇಳ್ತೀನಿ ಅದರಿಂದ. ಬ್ರೋ, ನನಗೆ ಹೊರ್ಗಡೆ ಬಂದರೆ ಫುಲ್ಲು ನನಗೆ ಆಗ್ತಿಲ್ಲ. ಹೊರ್ಗಡೆನೂ ನನಗೆ ಯಾರೋ ನೋಡ್ತಿರೋ ಥರ ಫೀಲ್ ಆಗ್ತಿದೆ ಬ್ರೋ. ಪಕ್ಕ ಯಾರೋ ನೋಡ್ತವ್ರು ನನಗೂ, ಅದಂತೂ ಗೊತ್ತಾಗ್ತಿದೆ. ಯಾರೋ ನೋಡ್ತವ್ರೆ ನನಗೆ. ಕಳಿಸಿ, ನೀವು ಲೊಕೇಶನ್ ಕಳಿಸಿ ನನಗೆ. ಈ ಕಡೆ ನನಗೆ ಕಿಟಕಿಯಿಂದ ನೋಡೋಕ್ಕೂ ಒಂಥರ ಮೈಂಡ್ ಒಂಥರ ನನಗೆ ಯಾರೋ ನೋಡ್ತಿದ್ದೆ. 2 ಕಣ್ಣು ಹಂಗೆ ಕಾಣಿಸ್ತೈತೆ. ಅದು ನಾಯಿದ ಏನು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಬಂದಾಗಿಂದ ಅದು EMF ಮೀಟ್ರಿಂದನೂ ಸಿಗ್ನಲ್ ತೋರಿಸ್ತು. ಸರಿ ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ. ಆಮೇಲೆ ಒಂಥರ ನನಗೆ ಏನೋ ಒಂಥರ ಆಗ್ತಿತ್ತು ಮನಸ್ಸು. ಒಂಥರ ಆಗ್ತಿದೆ. ನನಗೆ ಏನು ಹೇಳೋಕ್ಕಾಗ್ತಿಲ್ಲ ನನಗೆ ನಿಮಗೆ. ಸರಿ ಬ್ರೋ, ನಾನು ಕಳಿಸ್ತೀನಿ. ಹಾಂ ಸೊ ಗೈಸ್, ನಾನಿವಾಗ ಕಳಿಸಿದ್ದೀನಿ, ಲೊಕೇಶನ್ ಕಳಿಸಿದ್ದೀನಿ. ನನಗೆ ಏನು ಆಗ್ತೈತೆ ಅದು ಸುಸ್ತಾಗ್ತಿದೆಯಾ ನನಗೆ ಗೊತ್ತಾಗ್ತಿಲ್ಲ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ನಾನು ನಿಜ ಇಲ್ಲಿ ಎಲ್ಲಿ ನೋಡಿದ್ರು ಪಕ್ಕ ನೋಡಿದ್ರು ಯಾರೋ ಕೂತಿರೋ ಥರ ಕಾಣಿಸ್ತೈತೆ, ಯಾರೋ ಇರೋ ಥರ ಕಾಣಿಸ್ತೈತೆ ನನಗೆ. ಏನು ಆಗ್ತಿಲ್ಲ ನನಗೆ. ತಲೆನೂ ಸಿಕ್ಕಾಬಡೆ ನೋಡ್ತೈತೆ ನಿಜ. ನನಗೆ ಏನು ಬೇಕಾದ್ರೂ ಆಗ್ಬೋದು ಗೈಸ್. ನಂಗೆ ನಿಜ ಹಂಗೆ ಅನಿಸೈತೆ. ಈ ಕಾರಲ್ಲಿ ಏನು ಬೇಕಾದ್ರೂ ಆಗ್ಬೋದು ನನಗೆ. ಆಗ್ತವ